ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ತುಂಬ ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಯೂಟ್ಯೂಬ್ನಿಂದ ನಮಗೆ ಹೇಗೆ ಪೇಮೆಂಟ್ ಸಿಗುತ್ತೆ, ಯಾವಾಗ ಪೇಮೆಂಟ್ ಸಿಗುತ್ತೆ, ಯೂಟ್ಯೂಬ್ನಿಂದ ಪೇಮೆಂಟ್ ಪಡಿಬೇಕಾದ್ರೆ ಏನೆಲ್ಲ ಮಾಡಬೇಕು, ಇದೆಲ್ಲ ಯೋಚನೆ ಮಾಡ್ತೀವಿ. ನಾವು ಯೂಟ್ಯೂಬ್ನಿಂದ ಪೇಮೆಂಟ್ ಪಡಿಬೇಕಾದ್ರೆ ಯೂಟ್ಯೂಬ್ನ 1,000 ಸಬ್ಸ್ಕ್ರೈಬರ್ಸ್ ಮತ್ತು 4,000 ಗಂಟೆಯ ವಾಚ್ ಟೈಮ್ ಪೂರ್ಣಗೊಳಿಸಿ ಚಾನಲ್ ಮಾನಿಟೈಸ್ ಮಾಡಿಕೊಳ್ಬೇಕು. ಓಕೆ, ಚಾನಲ್ ಮಾನಿಟೈಸ್ ಮಾಡಿಕೊಂಡ ಬಳಿಕ ಈಗ ಈ ಪೇಮೆಂಟ್ ಯಾವಾಗ ಸಿಗುತ್ತೆ, ಎಷ್ಟು ಸಿಗುತ್ತೆ, ಹೇಗೆ ಸಿಗುತ್ತೆ, ಇದಕ್ಕೆ ನಾವೇನು ಮಾಡಬೇಕು, ಫಸ್ಟ್ ಪೇಮೆಂಟ್ ಪಡೆಯೋಕೆ ಏನೇನು ಪ್ರೊಸೀಜರ್ ಇದೆ ನೋಡೋಣ ಬನ್ನಿ ಸ್ನೇಹಿತರೆ. ಮೊಟ್ಟ ಮೊದಲು ನೋಡೋಣ ಪೇಮೆಂಟ್ ಯಾವಾಗ ಮತ್ತು ಹೇಗೆ ಸಿಗುತ್ತೆ ಅನ್ನೋದು. ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆದ ಬಳಿಕ ನೀವು ಹಾಕಿದ ವಿಡಿಯೋ ಯಾರಾದರೂ ನೋಡ್ತಿದ್ರೆ ಅಲ್ಲಿ ಅವರಿಗೆ ಜಾಹೀರಾತು ಕಾಣುತ್ತೆ. ಆ ಜಾಹೀರಾತು ವಿಡಿಯೋ ಸ್ಟಾರ್ಟ್ ಆದ ಮೇಲೆ ಕಾಣ್ಬೋದು, ಇಲ್ಲ ವಿಡಿಯೋ ಸ್ಟಾರ್ಟ್ ಆದ ಕೆಲ ಹೊತ್ತಿನ ಬಳಿಕ ಕಾಣ್ಬೋದು, ವಿಡಿಯೋ ಮಧ್ಯದಲ್ಲಿ ಕಾಣ್ಬೋದು, ಇಲ್ಲ ವಿಡಿಯೋದ ಕೊನೆಯಲ್ಲಿ ಕಾಣ್ಬೋದು. ಹೀಗೆ ಜಾಹೀರಾತು ಕಾಣುತ್ತಿದ್ದರೆ ನಿಮ್ಮ ಅರ್ನಿಂಗ್ ಶುರುವಾಗುತ್ತೆ. ನೀವು ಇದು ಕೂಡ ಕೇಳ್ಬೋದು ಸ್ನೇಹಿತರೆ, ಸರ್ ನಾವು ಚಾನಲ್ ಈಗ ಸ್ಟಾರ್ಟ್ ಮಾಡಿದ್ದೀವಿ, ಆದರೂ ಚಾನಲ್ ಮೇಲೆ ಆ್ಯಡ್ಸ್ ಬರ್ತಿದೆ, ಜಾಹೀರಾತು ಬರ್ತಿದೆ, ಮತ್ತು ನಮಗೂ ಪೇಮೆಂಟ್ ಸಿಗುತ್ತಾ ಅಂತ ಕೇಳ್ಬೋದು. ಇಲ್ಲ ಸ್ನೇಹಿತರೆ, ಸಿಗಲ್ಲ. ನಿಮ್ಮ ಚಾನಲ್ ಮೇಲೆ ಯೂಟ್ಯೂಬ್ನ ಕ್ರೈಟೀರಿಯಾ ಕಂಪ್ಲೀಟ್ ಆಗದೇ ಇದ್ದರೆ, ಆದರೂ ನಿಮ್ಮ ಚಾನಲ್ ಮೇಲೆ ಜಾಹೀರಾತು ಬರ್ತಿದ್ರೆ ಬಂದ ಜಾಹೀರಾತನ ಸಂಪೂರ್ಣ ಹಣ ಯೂಟ್ಯೂಬ್ ತಾನೇ ಇಟ್ಕೊಳ್ಳುತ್ತೆ. ನಿಮ್ಮ ಚಾನಲ್ ಮಾನಿಟೈಸ್ ಆಯಿತು ಅಂದರೆ ಜಾಹೀರಾತಿನ ಮೂಲಕ ಆದ ಇನ್ಕಮ್ನಲ್ಲಿ 45% ತಾನು ಇಟ್ಕೊಂಡು ಉಳಿದ 55% ನಮಗೆ ಕೊಡುತ್ತೆ. ಸೊ ಇದು ಪ್ರೊಸೀಜರ್ ಸ್ನೇಹಿತರೆ. ನಿಮ್ಮ ಯೂಟ್ಯೂಬ್ನ ಅರ್ನಿಂಗನ್ನು ನೀವು ನಿಮ್ಮ ಯೂಟ್ಯೂಬ್ ಅಂದರೆ YT ಸ್ಟುಡಿಯೋದಲ್ಲಿ ಚೆಕ್ ಮಾಡ್ಬೋದು. ನಿಮಗೆ ಅಲ್ಲಿ ನಿಮ್ಮ ಎಸ್ಟಿಮೇಟೆಡ್ ಅರ್ನಿಂಗ್ ತೋರಿಸ್ತಾ ಇರುತ್ತೆ. ಆ ಎಸ್ಟಿಮೇಟೆಡ್ ಅರ್ನಿಂಗ್ನಲ್ಲಿ ಫೈನಲ್ ಪೇಮೆಂಟ್ ಬರುವಾಗ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅಂದರೆ ಪೇಮೆಂಟ್ ಬರುವಾಗ ಕಮ್ಮಿ ಬರುತ್ತೆ. ಇದು ತುಂಬ ವ್ಯತ್ಯಾಸ ಏನೂ ಇರಲ್ಲ, ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಇನ್ನು ಈ ಪೇಮೆಂಟ್ ಹೇಗೆ ಬರುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ, ಸೊ ಈ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಕಾಣುವ ಅರ್ನಿಂಗ್ ಇದು ಮೊದಲು ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟ್ನಲ್ಲಿ ಹೋಗಿ ಬಿಡುತ್ತೆ. ಇದಕ್ಕಾಗಿ ನೀವು ಏನು ಮಾಡಬೇಕು ಅಂದರೆ, ಆ ಆ್ಯಡ್ಸೆನ್ಸ್ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡಿರ್ತೀರ, ಅದು ಬರೀ ಅಪ್ಲೈ ಮಾಡಿದಾಗ ಅಪ್ರೂವ್ ಆಗಿ ಬಂದಿರುತ್ತೆ. ಅದನ್ನು ನೀವು ಕರೆಕ್ಟಾಗಿ ನಿಮ್ಮ ಡೀಟೇಲ್ಸ್ ಫಿಲ್ ಮಾಡಿ ಅದನ್ನು ವೆರಿಫೈ ಮಾಡಿಕೊಳ್ಬೇಕಾಗತ್ತೆ. ಆ್ಯಡ್ಸೆನ್ಸ್ ಅಕೌಂಟ್ ವೆರಿಫೈ ಮಾಡಿಕೊಳ್ಳೋಕ್ಕೆ ಇಲ್ಲಿ 2 ರೀತಿಯಿಂದ ಮಾಡಿಕೊಳ್ಬೇಕು ಸ್ನೇಹಿತರೆ. ಮೊದಲನೇದು ID ವೆರಿಫಿಕೇಷನ್. ಇದು ಮಾಡಲೇಬೇಕು. ಇದು ಮಾಡಲಿಲ್ಲ ಅಂದರೆ ಹಣ ನಿಮಗೆ ಸಿಗಲ್ಲ, ನಿಮ್ಮ ಖಾತೆಗೆ ಬರಲ್ಲ. ಅದಕ್ಕಾಗಿ ನೀವು ID ವೆರಿಫೈ ಮಾಡಿಕೊಳ್ಳಲೇಬೇಕು. ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕ್ಕೆ ಕೇಳುತ್ತೆ ID ವೆರಿಫಿಕೇಷನ್ ಮಾಡುವಾಗ. ಆಗ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡುವಾಗ ನಿಮ್ಮ ಯಾವುದೇ ಗೌರ್ಮೆಂಟ್ ID ಅಂದರೆ ಅದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಕಾರ್ಡ್ ಆಗಿರ್ಬೋದು, ಹೀಗೆ ಆಧಾರ್ ಒಂದು ಬಿಟ್ಟರೆ ಎಲ್ಲ ಐಡಿಯಲ್ಲಿ ಯಾವುದಾದ್ರೂ ಒಂದು ಸಬ್ಮಿಟ್ ಮಾಡಿ ನೀವು ವೆರಿಫೈ ಮಾಡ್ಕೋಬೇಕು ಸ್ನೇಹಿತರೆ. ಇನ್ನು ಎರಡನೇದು ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕು. ಅಡ್ರೆಸ್ ವೆರಿಫೈ ಮಾಡಲಿಕ್ಕೆ ನಿಮ್ಮ ವಿಳಾಸಕ್ಕೆ ಒಂದು ಲಕೋಟೆ ಬರುತ್ತೆ. ಅಂದರೆ ನೀವು ಆ್ಯಡ್ಸೆನ್ಸ್ ಅಪ್ಲೈ ಮಾಡುವಾಗ ಏನು ನೀವು ಅಡ್ರೆಸ್ ಕೊಟ್ಟಿರ್ತೀರಾ, ಆ ಅಡ್ರೆಸ್ಗೆ ಗೂಗಲ್ ಆ್ಯಡ್ಸೆನ್ಸ್ನಿಂದ ಒಂದು ಲಕೋಟೆ ಬರುತ್ತೆ. ಅದರಲ್ಲಿ 6 ಅಂಕಿಯ ಪಿನ್ ಕೊಡಲಾಗಿರುತ್ತೆ. ಆ ಪಿನ್ ನಂಬರನ್ನು ಆ್ಯಡ್ಸೆನ್ಸ್ನಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು. ಇದರಿಂದ ನಿಮ್ಮ ಅಡ್ರೆಸ್ ವೆರಿಫೈ ಆಗುತ್ತೆ. ಸೊ ಈ 2 ಪ್ರೊಸೀಜರ್ ನೀವು ಮಾಡಲೇಬೇಕು ಸ್ನೇಹಿತರೆ, ಆಗ ನಿಮಗೆ ಯೂಟ್ಯೂಬ್ನ ಪೇಮೆಂಟ್ ಸಿಗುತ್ತೆ. ಇನ್ನು ಇಲ್ಲಿ ಈ 2 ಕೆಲಸ ಮಾಡಿದ ಬಳಿಕ ನೀವು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಕೆಲಸ ಮಾಡಲೇಬೇಕು ಸ್ನೇಹಿತರೆ. ಇಲ್ಲ ಅಂದರೆ ನಿಮ್ಮ ಒಟ್ಟು ಅರ್ನಿಂಗ್ನಲ್ಲಿ 30% ಕಟ್ ಆಗುತ್ತೆ, ಇಲ್ಲ ಕಂಪ್ಲೀಟ್ ಪೇಮೆಂಟ್ ಹೋಲ್ಡ್ ಆಗ್ಬೋದು. ಅದೇನೆಂದರೆ US ಟ್ಯಾಕ್ಸ್ ಇನ್ಫಾರ್ಮೇಷನ್ ತುಂಬೋದು. ಅದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಟ್ಯಾಕ್ಸ್ ಇನ್ಫಾರ್ಮೇಷನ್ ಹೇಗೆ ತುಂಬೋದು ಅಂತ ವಿಡಿಯೋ ನೋಡ್ಬೋದು ಸ್ನೇಹಿತರೆ. ಇದೆಲ್ಲ ಆಯಿತು. ಈಗ ನೀವು ವಿಡಿಯೋ ಹಾಕಿ ಸ್ವಲ್ಪ ಅರ್ನಿಂಗ್ ಮಾಡಬೇಕು. ಈ ಮಾಡಿದ ಅರ್ನಿಂಗ್ ನಿಮಗೆ YT ಸ್ಟುಡಿಯೋದಲ್ಲಿ ಕಾಣುತ್ತೆ ಸ್ನೇಹಿತರೆ, ಡೈಲಿಯಲ್ಲಿ ಅಪ್ಡೇಟ್ ಆಗ್ತಿರುತ್ತೆ. ಆವಾಗ ಈ ನಿಮ್ಮ ತೋರಿಸ್ತಿರೋ ಅರ್ನಿಂಗ್, ಈ ತಿಂಗಳ ಅರ್ನಿಂಗ್ ಮುಂದಿನ ಬರೋ ತಿಂಗಳು 11ನೇ ತಾರೀಕಿನಿಂದ 15ನೇ ತಾರೀಕಿನ ಒಳಗಡೆ ಅದು ನಿಮ್ಮ ಆ್ಯಡ್ಸೆನ್ಸ್ನಲ್ಲಿ ಅಪ್ಡೇಟ್ ಆಗುತ್ತೆ. ಅಂದರೆ ಯೂಟ್ಯೂಬ್ನಲ್ಲಿ ಈ ಮಂತ್ ಆಗಿರೋ ಅರ್ನಿಂಗ್ ನೆಕ್ಸ್ಟ್ ಮಂತ್ ಆ್ಯಡ್ಸೆನ್ಸ್ನಲ್ಲಿ ಅಪ್ಡೇಟ್ ಆಗುತ್ತೆ. ಅಂದರೆ ಅಲ್ಲಿ ನಿಮಗೆ ತೋರಿಸುತ್ತೆ ಹಿಂದಿನ ತಿಂಗಳಲ್ಲಿ ಆದ ಅಮೌಂಟ್ ಮುಂದಿನ ತಿಂಗಳಲ್ಲಿ ಆ್ಯಡ್ಸೆನ್ಸ್ನಲ್ಲಿ 11ರಿಂದ 15ನೇ ತಾರೀಕಿನ ಒಳಗಡೆ ಅಲ್ಲಿ ತೋರಿಸುತ್ತೆ. ಅಲ್ಲಿ ನೀವು ನೋಡ್ಬೋದು ಎಷ್ಟು ನಿಮ್ಮ ಅಕೌಂಟ್ನಲ್ಲಿ ಅಮೌಂಟ್ ಆಗಿದೆ ಅಂತ. ಓಕೆ, ಆ್ಯಡ್ಸೆನ್ಸಲ್ಲಿ ಅಲ್ಲೇನೋ ಬಂತು, ಆದರೆ ಇದು ನಮ್ಮ ಅಕೌಂಟ್ಗೆ ಬರೋದು ಯಾವಾಗ
ಅಂತ ನೋಡೋದಾದರೆ ಸ್ನೇಹಿತರೆ, ಇದು ಈ ಅಮೌಂಟ್ ತಿಂಗಳ 21ನೇ ತಾರೀಕಿನಂದು ಆಡ್ಸೆನ್ಸ್ನಿಂದ ಬಿಡುಗಡೆ ಆಗುತ್ತೆ. ಆ ಅಮೌಂಟ್ ನಮಗೆ ಓಕೆನಾ, ಅಂದರೆ ನಮ್ಮ ಅಕೌಂಟ್ಗೆ ಬಂದು ಬೀಳಲು 5 ದಿನ ಟೈಮ್ ತಗೊಳ್ಳುತ್ತೆ. ಅಂದರೆ 26ನೇ ತಾರೀಕಿನ ಒಳಗಡೆ ನಮ್ಮ ಅಕೌಂಟ್ಗೆ ಬರುತ್ತೆ. ಪೇಮೆಂಟ್ ಕಳಿಸಿರುವ ಬಗ್ಗೆ ನಿಮಗೆ ಒಂದು ಇಮೇಲ್ ಕೂಡ ಅವ್ರು ಕಳಿಸ್ಕೊಟ್ಟಿರ್ತಾರೆ. ಒಂದು ವೇಳೆ ನಿಮ್ಮ ಪೇಮೆಂಟ್ 10 ದಿನಗಳ ಒಳಗಡೆ ಬರಲಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಅಂತ ಮೇಲ್ ಬಂದಿರುತ್ತೆ. ಪೇಮೆಂಟ್ ಬರಲಿಲ್ಲ ಅಂದರೆ ಬ್ಯಾಂಕ್ಗೆ ಭೇಟಿ ಕೊಡಬೇಕು ಸ್ನೇಹಿತರೆ. ಅಲ್ಲಿ ನಿಮಗೆ ಮುಂದಿನ ಪ್ರೊಸೀಜರ್ ಕೇಳ್ತಾರೆ. ಸೊ ಈ ಐ ಡಿ ವೆರಿಫಿಕೇಷನ್, ಅಕೌಂಟ್ ವೆರಿಫಿಕೇಷನ್ ಇದೆಲ್ಲ ನೀವು ಒಂದೇ ಸಲ ಮಾಡಬೇಕಾಗಿರುತ್ತೆ. ಇದು ಮತ್ತೆ ಮಾಡಬೇಕಾಗಿಲ್ಲ. ಒಂದೇ ಸಲ ಮಾಡಿದರೆ ಆಯಿತು. ಪ್ರತಿ ತಿಂಗಳು ಬರೋ ಇನ್ಕಮ್ ನಿಮ್ಮ ಖಾತೆಗೆ ಬರ್ತಿರುತ್ತೆ. ಇನ್ನೊಂದು ಮಾತು ಸ್ನೇಹಿತರೆ, ಈ ಐ ಡಿ ವೆರಿಫಿಕೇಷನ್, ಅಕೌಂಟ್ ವೆರಿಫಿಕೇಷನ್ ಇದೆಲ್ಲ ಆದ ಬಳಿಕ ನಿಮ್ಮ ಬ್ಯಾಂಕ್ ಖಾತೆ ಸ್ವಿಫ್ಟ್ ಕೋಡ್ ಇದೆಲ್ಲ ಆಡ್ಸೆನ್ಸ್ನಲ್ಲಿ ನೀವು ಹಾಕಬೇಕು. ಆಗ ನೀವು ಕೊಟ್ಟ ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ. ಬ್ಯಾಂಕ್ ಮಾತ್ರ ನ್ಯಾಷನಲ್ ಬ್ಯಾಂಕ್ ಆಗಿರಬೇಕು ಅಷ್ಟೇ. ಇದು ಮಾತ್ರ ನೆನಪಿರಲಿ ಸ್ನೇಹಿತರೆ. ಇಷ್ಟೆಲ್ಲ ಆಯಿತು. ಆದರೆ ಪೇಮೆಂಟ್ ನಿಮ್ಮ ಖಾತೆಗೆ ಬರಲು ಒಂದು ಕಂಡೀಷನ್ ಇದೆ ಸ್ನೇಹಿತರೆ. ಅದೇನೆಂದರೆ $100 ಆದರೆ ಮಾತ್ರ ಆಡ್ಸೆನ್ಸ್ನಿಂದ ಪೇಮೆಂಟ್ ರಿಲೀಸ್ ಆಗುತ್ತೆ. ಅಂದರೆ ಅದು ಭಾರತೀಯ ರೂಪಾಯಿಯಲ್ಲಿ ನೋಡಿದರೆ ಈಗಿನ ಸಮಯದಲ್ಲಿ ಇವತ್ತು ವಿಡಿಯೋ ಮಾಡುವಾಗ ಅದು $8,300 ಅಂದಾಜು ಆಗುತ್ತೆ. ಇಷ್ಟು ಹಣ ಆದರೆ ಮಾತ್ರ ನಿಮ್ಮ ಖಾತೆಗೆ ಬರುತ್ತೆ. ಈ ತಿಂಗಳು ಬರೀ $95 ಆಗಿದೆ ಅಂತಾದರೆ ಅದು ಆಡ್ಸೆನ್ಸ್ನಲ್ಲಿ ಅಪ್ಡೇಟ್ ಆಗುತ್ತೆ. ಆದರೆ ರಿಲೀಸ್ ಆಗಲ್ಲ. ಮುಂದಿನ ತಿಂಗಳು ಮತ್ತೆ $30 ಆಯಿತು. ಇದು ಮತ್ತು ಹಿಂದಿನ $95 ಸೇರಿ $125 ಪೂರ್ತಿ ರಿಲೀಸ್ ಆಗುತ್ತೆ. ಹೀಗೆ ಪೇಮೆಂಟ್ ಪ್ರೊಸೆಸ್ ನಡೆಯುತ್ತೆ. ಸೊ ಸ್ನೇಹಿತರೆ, ಈ ಮಾಹಿತಿಯಿಂದ ನಿಮಗೆ ಅರ್ಥ ಆಗಿರಬೇಕು ನಾನು ಏನು ಹೇಳ್ತಿದ್ದೀನಿ ಅಂತ. ಸೊ $100 ಆಗಿ ಪೇಮೆಂಟ್ ನಿಮ್ಮ ಕೈ ಸೇರಬೇಕು ಅನ್ನೋದು ನೀವು ಯಾವ ರೀತಿ ಕೆಲಸ ಮಾಡ್ತೀರಾ ಅದರ ಮೇಲೆ ನಿರ್ಧಾರ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಲಿಕ್ಕೆ ಬರುತ್ತೆ. ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.